ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಸುಕ್ಕ ಮಾಡ್ತಿದ್ದೇನೆ. ಅದಕ್ಕೆ ಅರ್ಧ ಕೆ.ಜಿ ಸ್ಕಿನ್ ಔಟ್ ಮಾಂಸವನ್ನು ತೆಗೆದಿಟ್ಟುಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಅರಶಿನ ಹುಡಿ ಹಾಕಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವು ಸೊಪ್ಪು, ಒಂದು ತುಂಡು ಶುಂಠಿ, ಚೂರು ಬೆಳ್ಳುಳ್ಳಿ, ಒಂದು 3 ನೀರುಳ್ಳಿಯನ್ನು, ಒಂದು ಟೊಮೆಟೊನು, ಒಂದು ಕಾಯಿ ಮೆಣಸನ್ನು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕ ಕಟ್ ಮಾಡಬೇಕು. ಅದರಿಂದ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ನೀರುಳ್ಳಿಯನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಅದನ್ನು ಕಡಿಯುವಾಗ ಹಾಕಲಿಕ್ಕೆ ಬೇಕಾಗ್ತದೆ. ನೆಕ್ಸ್ಟ್ ಮೆಣಸು, ಒಂದು 10 ಪೀಸ್ ಮೆಣಸು, ಚೂರು ತೆಂಗಿನ ತುರಿ, ಚೂರು ಅರಶಿನ ಹುಡಿ, ಚೂರು ಕಾಳುಮೆಣಸು, ಗರಂ ಮಸಾಲೆ, ಚಕ್ಕೆ ಮಿಕ್ಸ್, ಕೊತ್ತಂಬರಿ, ಜೀರಿಗೆ, ಮೆಂತೆ ಇದನ್ನು ತೆಗೆದಿಟ್ಕೊಳ್ಬೇಕು. ಮೊದಲಿಗೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಟು ಅದನ್ನು ಫ್ರೈ ಮಾಡಬೇಕು. ಅದನ್ನು ಸ್ವಲ್ಪ ಅದರ ಹಸಿ ಸ್ಮೆಲ್ಲು ಹೋಗೋ ತನಕ ಫ್ರೈ ಮಾಡಬೇಕು. ಅದನ್ನು ತೆಗೆದಿಟ್ಕೊಳ್ಬೇಕು ಸಪ್ರೇಟ. ಸ್ವಲ್ಪ ಹುಳಿಯನ್ನು ಸಹ ತಗೊಳ್ಬೇಕು. ನೆಕ್ಸ್ಟ್ ಕಾಳು ಮೆಣಸು, ಜೀರಿಗೆ, ಕೊತ್ತಂಬರಿ, ಮೆಂತೆಯನ್ನೆಲ್ಲ, ಗರಂ ಮಸಾಲೆ, ಚಕ್ಕೆಯನ್ನು ಫ್ರೈ ಮಾಡಬೇಕು ಚೆನ್ನಾಗಿ. ಅದರ ಸ್ಮೆಲ್ ಬರೋ ತನಕ ಫ್ರೈ ಮಾಡಿ ಅದನ್ನು ನೆಕ್ಸ್ಟ್ ತೆಂಗಿನಕಾಯಿ ತುರಿಯನ್ನು ಸಹ ಫ್ರೈ ಮಾಡಬೇಕು. ಫಸ್ಟ್ ಮೆಣಸನ್ನು ಮತ್ತು ಮೆಣಸಿಗೆ ಬೇಕಾದ ಮಿಕ್ಸನ್ನು ಕಡಿದು ನೆಕ್ಸ್ಟ್ ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ಅದರೊಟ್ಟಿಗೆ ಹಾಕಿ ಕಡಿಬೇಕು. ಅದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಂಡು ತೆಂಗಿನ ತುರಿಯನ್ನು ಸ್ವಲ್ಪ ಒಂದು ಸ್ವಲ್ಪ ತುಂಬ ನೈಸ್ ಆಗಬಾರ್ದು. ತೆಂಗಿನ ತುರಿಯನ್ನು ಸಹ ಕಡಿದಿಟ್ಟು ಸಪ್ರೇಟಾಗಿ ಇಟ್ಕೊಳ್ಬೇಕು. ಒಂದು ಬಾಣಲೆಯಲ್ಲಿ ಸ್ವಲ್ಪ 4-5 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಬೇಕು. ತೆಂಗಿನೆಣ್ಣೆ ಇಲ್ಲದ್ರೆ ತುಪ್ಪ ಸಹ ಹಾಕ್ಬೋದು. ನಾನಿಲ್ಲಿ ತೆಂಗಿನೆಣ್ಣೆ ಹಾಕೋದು. ತುಪ್ಪ ಹಾಕಿದರೆ ಇನ್ನೂ ಸಹ ಟೇಸ್ಟ್ ಆಗಿರ್ತದೆ. ಮತ್ತು ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಅದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಅದರ ಮೇಲೆ ಕ್ಲೀನ್ ಮಾಡಿಟ್ಟ ಚಿಕನನ್ನು ಹಾಕಬೇಕು. ಅದರ ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಟೊಮೆಟೊ, ಕಾಯಿ ಮೆಣಸನ್ನು ಸಹ ಹಾಕಿ ಅದು ಬೇಯುವ ತನಕ ಮುಚ್ಚಿಡಬೇಕು. ಮುಕ್ಕಾಲು ಬೆಂದ ಮೇಲೆ ಸ್ವಲ್ಪ ಉಪ್ಪನ್ನು ಸಹ ಹಾಕಬೇಕು. ಮುಕ್ಕಾಲು ಬೆಂದ ಮೇಲೆ ನಾವಿಲ್ಲಿ ಕಡ್ದಿಟ್ಟ ಮೆಣಸಿನ ಮಿಕ್ಸನ್ನು ಹಾಕಿ ಮಿಕ್ಸ್ ಮಾಡಿ ಅದು ಮುಚ್ಚಿಡಬೇಕು. ಒಂದು 5 ಮಿನಿಟ್ ಆದಮೇಲೆ ತೆಂಗಿನ ತುರಿಯನ್ನು ಹಾಕಬೇಕು. ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಶುಂಠಿಯನ್ನು ಸಹ ಹಾಕಬೇಕು. ಅದನ್ನು ಒಂದು 5 ಮಿನಿಟ್ ಮುಚ್ಚಿಡಬೇಕು. ನೆಕ್ಸ್ಟ್ ನಾವು ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ಮಿನಿಟ್ಸ್ ಮುಚ್ಚಿಟ್ಟು